ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂದರೆ ತುಂಗಭದ್ರಾ ಜಲಾಶಯ. ಕಳೆದ ವರ್ಷ ಡ್ಯಾಮ್ನ 19ನೇ ಕ್ರಸ್ಟ್ಗೆ ಕಿತ್ತೋಗಿ ಭಾರಿ ಪ್ರಮಾಣದ ನೀರು ಪೋಲಾಗಿತ್ತು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ತುಂಗಭದ್ರಾ ಜಲಾಶಯಕ್ಕೆ ದೊಡ್ಡ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಕಾದಿದೆಯಾ ಆಪತ್ತು? ತುಂಗಭದ್ರಾ ಆಡಳಿತ ಮಂಡಳಿ ನಿರ್ಲಕ್ಷ್ಯನ? ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕಳೆದ ವರ್ಷ ಇದೇ ಡ್ಯಾಂನಲ್ಲಿ ಭಾರಿ ಅವಘಡವೊಂದು ನಡೆದಿತ್ತು. ಆದರೆ ಈಗ ಮತ್ತೆ ಡ್ಯಾಂಗೆ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಇದು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳ ರೈತರ ಜೀವನಾಡಿಯಾಗಿದೆ. ಆದರೆ ಈ ಜಲಾಶಯಕ್ಕೆ ಇದೀಗ ಆಪತ್ತು ಎದುರಾಗಿದೆ ಅನ್ನೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. 4 ಗೋಡೆಗಳ ರೈತರಿಗೆ ನೀರುಣಿಸಲು ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಪೈಕಿ 4, 11, 18, 20, 24, 27 ಮತ್ತು 28 ಹೀಗೆ ಒಟ್ಟು 7 ಗೇಟ್ಗಳನ್ನು ಮೇಲಕ್ಕೆ ಏರಿಸಲು ಹಾಗೂ ಇಳಿಸಲು ಆಗ್ತಾ ಇಲ್ವಂತೆ. ಇಂತಹ ಆಘಾತಕಾರಿ ಅಂಶ ಡ್ಯಾಂನ ಸೇಫ್ಟಿ ರಿವ್ಯೂ ಕಮಿಟಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಇನ್ನಷ್ಟು ಕ್ರಸ್ಟ್ ಗೇಟ್ಗಳು ಡೇಂಜರ್ ಝೋನ್ ನಲ್ಲಿವೆ. ಏನೋ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕ್ರಸ್ಟ್ ಗೇಟ್ಗಳು ಇವತ್ತು ಬೆಂಡ್ ಆಗಿವೆ ಅಂತಕ್ಕಂತಹ ಒಂದು ಆಘಾತಕಾರಿ ವಿಷಯ ಬಹಿರಂಗವಾಗಿರ್ತಕ್ಕಂಥದ್ದು. ಏನೋ ಟಿಬಿ ಡ್ಯಾಮ್ನ ಸೇಫ್ಟಿ ರಿವ್ಯೂ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ 19ನೇ ಕ್ರಸ್ಟ್ ಗೇಟ್ ಯಾವ ರೀತಿಯಲ್ಲಿ ಕಿತ್ತು ಬಂತೋ ಅದೇ ರೀತಿಯಲ್ಲಿ ಉಳಿದಂತಹ ಈ 7 ಕ್ರಸ್ಟ್ ಗೇಟ್ಗಳು ಕಿತ್ತು ಬರ್ತಾವೇನಾ ಅಂತಕ್ಕಂಥ ಒಂದು ಆತಂಕಕಾರಿಯ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಇನ್ನು ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ಹಾನಿಯಾಗ್ತಾ ಇರುವುದು ಇದೇ ಮೊದಲೇನಲ್ಲ. ಕಳೆದ ವರ್ಷ ಆಗಸ್ಟ್ 10ರಂದು ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಇದರಿಂದಾಗಿ ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿತ್ತು. ಈ ವೇಳೆಯಲ್ಲಿ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕೆನ್ನುವ ವರದಿಯನ್ನ ತಜ್ಞರು ನೀಡಿದ್ರು. ಆದರೆ ಸರ್ಕಾರ ಮಾತ್ರ ಎಲ್ಲ ಗೇಟ್ ಬದಲಾವಣೆ ಇರಲಿ, ಕನಿಷ್ಠ 19ನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಕೊಡಿಸುವಂತಹ ಕೆಲಸ ಸಹ ಮಾಡಿರಲಿಲ್ಲ. ಇದರ ಮಧ್ಯೆ ಇದೀಗ ಮತ್ತೆ 7 ಗೇಟ್ಗಳು ಅಪಾಯದ ಅಂಚಿನಲ್ಲಿ ಇರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಹೆಚ್ಚಿನ ಒಳಹರಿವು ಬಂದರೆ ಎಲ್ಲ ಗೇಟ್ಗಳನ್ನು ತೆರೆಯಲು ಸಾಧ್ಯವಾಗದೆ ಡ್ಯಾಂಗೆ ಅಪಾಯವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂದರೆ ತುಂಗಭದ್ರಾ ಜಲಾಶಯ. ಕಳೆದ ವರ್ಷ ಡ್ಯಾಮ್ನ 19ನೇ ಕ್ರಸ್ಟ್ಗೆ ಕಿತ್ತೋಗಿ ಭಾರಿ ಪ್ರಮಾಣದ ನೀರು ಪೋಲಾಗಿತ್ತು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ತುಂಗಭದ್ರಾ ಜಲಾಶಯಕ್ಕೆ ದೊಡ್ಡ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಕಾದಿದೆಯಾ ಆಪತ್ತು? ತುಂಗಭದ್ರಾ ಆಡಳಿತ ಮಂಡಳಿ ನಿರ್ಲಕ್ಷ್ಯನ? ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕಳೆದ ವರ್ಷ ಇದೇ ಡ್ಯಾಂನಲ್ಲಿ ಭಾರಿ ಅವಘಡವೊಂದು ನಡೆದಿತ್ತು. ಆದರೆ ಈಗ ಮತ್ತೆ ಡ್ಯಾಂಗೆ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಇದು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳ ರೈತರ ಜೀವನಾಡಿಯಾಗಿದೆ. ಆದರೆ ಈ ಜಲಾಶಯಕ್ಕೆ ಇದೀಗ ಆಪತ್ತು ಎದುರಾಗಿದೆ ಅನ್ನೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. 4 ಗೋಡೆಗಳ ರೈತರಿಗೆ ನೀರುಣಿಸಲು ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಪೈಕಿ 4, 11, 18, 20, 24, 27 ಮತ್ತು 28 ಹೀಗೆ ಒಟ್ಟು 7 ಗೇಟ್ಗಳನ್ನು ಮೇಲಕ್ಕೆ ಏರಿಸಲು ಹಾಗೂ ಇಳಿಸಲು ಆಗ್ತಾ ಇಲ್ವಂತೆ. ಇಂತಹ ಆಘಾತಕಾರಿ ಅಂಶ ಡ್ಯಾಂನ ಸೇಫ್ಟಿ ರಿವ್ಯೂ ಕಮಿಟಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಇನ್ನಷ್ಟು ಕ್ರಸ್ಟ್ ಗೇಟ್ಗಳು ಡೇಂಜರ್ ಝೋನ್ ನಲ್ಲಿವೆ. ಏನೋ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕ್ರಸ್ಟ್ ಗೇಟ್ಗಳು ಇವತ್ತು ಬೆಂಡ್ ಆಗಿವೆ ಅಂತಕ್ಕಂತಹ ಒಂದು ಆಘಾತಕಾರಿ ವಿಷಯ
ಬಹಿರಂಗವಾಗಿರ್ತಕ್ಕಂಥದ್ದು. ಏನೋ ಟಿಬಿ ಡ್ಯಾಮ್ ನ ಸೇಫ್ಟಿ ರಿವ್ಯೂ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ 19ನೇ ಕ್ರಸ್ಟ್ ಗೇಟ್ ಯಾವ ರೀತಿಯಲ್ಲಿ ಕಿತ್ತು ಬಂತೋ ಅದೇ ರೀತಿಯಲ್ಲಿ ಉಳಿದಂತಹ ಈ 7 ಕ್ರಸ್ಟ್ ಗೇಟ್ಗಳು ಕಿತ್ತು ಬರ್ತಾವೇನಾ ಅಂತಕ್ಕಂಥ ಒಂದು ಆತಂಕಕಾರಿಯ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಇನ್ನು ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ಹಾನಿಯಾಗ್ತಾ ಇರುವುದು ಇದೇ ಮೊದಲೇನಲ್ಲ. ಕಳೆದ ವರ್ಷ ಆಗಸ್ಟ್ 10ರಂದು ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಇದರಿಂದಾಗಿ ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿತ್ತು. ಈ ವೇಳೆಯಲ್ಲಿ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕೆನ್ನುವ ವರದಿಯನ್ನ ತಜ್ಞರು ನೀಡಿದ್ರು. ಆದರೆ ಸರ್ಕಾರ ಮಾತ್ರ ಎಲ್ಲ ಗೇಟ್ ಬದಲಾವಣೆ ಇರಲಿ, ಕನಿಷ್ಠ 19ನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಕೊಡಿಸುವಂತಹ ಕೆಲಸ ಸಹ ಮಾಡಿರಲಿಲ್ಲ. ಇದರ ಮಧ್ಯೆ ಇದೀಗ ಮತ್ತೆ 7 ಗೇಟ್ಗಳು ಅಪಾಯದ ಅಂಚಿನಲ್ಲಿ ಇರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಹೆಚ್ಚಿನ ಒಳಹರಿವು ಬಂದರೆ ಎಲ್ಲ ಗೇಟ್ಗಳನ್ನು ತೆರೆಯಲು ಸಾಧ್ಯವಾಗದೆ ಡ್ಯಾಂಗೆ ಅಪಾಯವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕೆ ಸುರೇಶ್ ಚೌಹಾಣ್. ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂದ್ರೆ ತುಂಗಭದ್ರಾ ಜಲಾಶಯ. ಕಳೆದ ವರ್ಷ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿ ಭಾರಿ ಪ್ರಮಾಣದ ನೀರು ಪೋಲಾಗಿತ್ತು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ತುಂಗಭದ್ರಾ ಜಲಾಶಯಕ್ಕೆ ದೊಡ್ಡ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಕಾದಿದೆಯಾ ಆಪತ್ತು? ತುಂಗಭದ್ರಾ ಆಡಳಿತ ಮಂಡಳಿ ನಿರ್ಲಕ್ಷ್ಯನ? ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕಳೆದ ವರ್ಷ ಇದೇ ಡ್ಯಾಂನಲ್ಲಿ ಭಾರಿ ಅವಘಡವೊಂದು ನಡೆದಿತ್ತು. ಆದರೆ ಈಗ ಮತ್ತೆ ಡ್ಯಾಂಗೆ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಇದು ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳ ರೈತರ ಜೀವನಾಡಿಯಾಗಿದೆ. ಆದರೆ ಈ ಜಲಾಶಯಕ್ಕೆ ಇದೀಗ ಆಪತ್ತು ಎದುರಾಗಿದೆ ಅನ್ನೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. 4 ಗೋಡೆಗಳ ರೈತರಿಗೆ ನೀರುಣಿಸಲು ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಪೈಕಿ 4, 11, 18, 20, 24, 27 ಮತ್ತು 28 ಹೀಗೆ ಒಟ್ಟು 7 ಗೇಟ್ಗಳನ್ನು ಮೇಲಕ್ಕೆ ಏರಿಸಲು ಹಾಗೂ ಇಳಿಸಲು ಆಗ್ತಾ ಇಲ್ವಂತೆ. ಇಂತಹ ಆಘಾತಕಾರಿ ಅಂಶ ಡ್ಯಾಂನ ಸೇಫ್ಟಿ ರಿವ್ಯೂ ಕಮಿಟಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಇನ್ನಷ್ಟು ಕ್ರಸ್ಟ್ ಗೇಟ್ಗಳು ಡೇಂಜರ್ ಝೋನ್ ನಲ್ಲಿವೆ. ಏನೋ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕ್ರಸ್ಟ್ ಗೇಟ್ಗಳು ಇವತ್ತು ಬೆಂಡ್ ಆಗಿವೆ ಅಂತಕ್ಕಂತಹ ಒಂದು ಆಘಾತಕಾರಿ ವಿಷಯ ಬಹಿರಂಗವಾಗಿರ್ತಕ್ಕಂಥದ್ದು. ಏನೋ ಟಿಬಿ ಡ್ಯಾಮ್ ನ ಸೇಫ್ಟಿ ರಿವ್ಯೂ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ 19ನೇ ಕ್ರಸ್ಟ್ ಗೇಟ್ ಯಾವ ರೀತಿಯಲ್ಲಿ ಕಿತ್ತು ಬಂತೋ ಅದೇ ರೀತಿಯಲ್ಲಿ ಉಳಿದಂತಹ ಈ 7 ಕ್ರಸ್ಟ್ ಗೇಟ್ಗಳು ಕಿತ್ತು ಬರ್ತಾವೇನಾ ಅಂತಕ್ಕಂಥ ಒಂದು ಆತಂಕಕಾರಿಯ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಇನ್ನು ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ಹಾನಿಯಾಗ್ತಾ ಇರುವುದು ಇದೇ ಮೊದಲೇನಲ್ಲ. ಕಳೆದ ವರ್ಷ ಆಗಸ್ಟ್ 10ರಂದು ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಇದರಿಂದಾಗಿ ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿತ್ತು. ಈ ವೇಳೆಯಲ್ಲಿ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕೆನ್ನುವ ವರದಿಯನ್ನ ತಜ್ಞರು ನೀಡಿದ್ರು. ಆದರೆ ಸರ್ಕಾರ ಮಾತ್ರ ಎಲ್ಲ ಗೇಟ್ ಬದಲಾವಣೆ ಇರಲಿ, ಕನಿಷ್ಠ 19ನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಕೊಡಿಸುವಂತಹ ಕೆಲಸ ಸಹ ಮಾಡಿರಲಿಲ್ಲ. ಇದರ ಮಧ್ಯೆ ಇದೀಗ ಮತ್ತೆ 7 ಗೇಟ್ಗಳು ಅಪಾಯದ ಅಂಚಿನಲ್ಲಿ ಇರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಹೆಚ್ಚಿನ ಒಳಹರಿವು ಬಂದರೆ ಎಲ್ಲ ಗೇಟ್ಗಳನ್ನು ತೆರೆಯಲು ಸಾಧ್ಯವಾಗದೆ ಡ್ಯಾಂಗೆ ಅಪಾಯವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.